17ನೇ ತಾರೀಕು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮೈಸೂರು ಡಿವಿಷನ್ನಿನ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಉದ್ಯೋಗ ಮೇಳ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಡಿವಿಷನ್ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಅದರಂತೆ ನಾವು ಈಗಾಗಲೇ ಕಲಬುರಗಿಯಲ್ಲಿ ಮಾಡಿದ್ದೀವಿ ಮತ್ತು ಇವತ್ತು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಉದ್ಯೋಗ ಮೇಳವನ್ನು ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಅಥವಾ ಬೆಳಗಾಮಲ್ಲೂ ಕೂಡ ಮಾಡತಕ್ಕಂಥ ಉದ್ದೇಶ ಇದೆ. ಈ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ನಾವು ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸುಮಾರು 15 ದಿವಸದಿಂದ. ಈಗ 24,000 ಉದ್ಯೋಗ ಆಕಾಂಕ್ಷಿಗಳು ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ. ಇದು ನಮ್ಮ ಮೈಸೂರು ಡಿವಿಷನ್ನಿನ ಎಲ್ಲ ಜಿಲ್ಲೆಗಳಿಂದ ಎನ್ರೋಲ್ಮೆಂಟ್ ಆಗಿದೆ. ಇದರಲ್ಲಿ ಮೆಜಾರಿಟಿ ಮೈಸೂರು ಜಿಲ್ಲೆಯಿಂದನೇ ಆಗಿದೆ. ಇನ್ನೂ ಅವಕಾಶ ಇದೆ, ಯಾಕಂದ್ರೆ 17 ತಾರೀಕು ಇರೋದ್ರಿಂದ ನಮಗಿರುವ ಅನುಭವದಲ್ಲಿ ಲಾಸ್ಟ್ 2-3 ದಿವಸದಲ್ಲಿ ಜಾಸ್ತಿ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಮತ್ತು ವಾಕ್-ಇನ್ ಎನ್ರೋಲ್ಮೆಂಟ್ಗೂ ಕೂಡ ಅವಕಾಶ ಇದೆ. ಇನ್ನೂ 24,000 ಈಗಾಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ. ಇನ್ನೂ ಹೆಚ್ಚು ಆಗ್ತಕ್ಕಂಥ ಕೂಡ ನಮಗೆ ಒಂದು ಅಂದಾಜು ಇದೆ. ಮತ್ತು ಅದರ ಪ್ರಕಾರ ಇಲ್ಲಿವರೆಗೆ ನಮಗೆ 221 ಜನ ಇವತ್ತು ಕಂಪನೀಸ್ ಕೂಡ ಎನ್ರೋಲ್ಮೆಂಟ್ ಆಗಿದೆ. ಸುಮಾರು 45,000 ವೇಕೆನ್ಸೀಸು ಕೂಡ ಅವ್ರು ಪೋಸ್ಟ್ ಮಾಡಿದ್ದಾರೆ. ಈಗ 221 ಕಂಪನೀಸ್ ಏನು ನಮ್ಮ ಪೋರ್ಟಲಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಅವ್ರ ವೇಕೆನ್ಸೀಸು ಕೂಡ ಪೋಸ್ಟ್ ಮಾಡಿದ್ದಾರೆ. ಆ ವೇಕೆನ್ಸೀಸು ಸುಮಾರು 45,000 ಪೋಸ್ಟ್ ಅಂದರೆ ವೇಕೆನ್ಸೀಸು ಕೂಡ ಪೋಸ್ಟ್ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥವರಿಗೆ ಅಲ್ಲಿನ ಬಸ್ಸಿನ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಮತ್ತು ನಗರದಲ್ಲಿ ಕೂಡ ಬೇರೆ ಬೇರೆ ಸ್ಥಳಗಳಿಂದ ಜನ ಬಂದಿರೋ ಅವ್ರಿಗೆ ಈ ವೆನ್ಯೂಗೆ ಕರ್ಕೊಂಡು ಬರಲಿಕ್ಕೂ ಕೂಡ ಬಸ್ಗಳ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಮೈಸೂರು ಡಿವಿಷನಲ್ಲಿ ಸುಮಾರು 43,500 ಜನ ಅಂದರೆ ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸು ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ಡ್ ಇದ್ದಾರೆ. ಯುವ ನಿಧಿಯಲ್ಲಿ ಅವ್ರಿಗೂ ಕೂಡ ಮೆಸೇಜ್ ಕಳಿಸ್ತಾ ಇದ್ದೀವಿ ನಾವು, ಏನಂದರೆ ನೀವು ಇದರಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ.